ಮುಂಚೆ ನಾವು ಚಿಕ್ಕವರಿರುವಾಗ ಕಾರ್ ಓಡಿಸುವಾಗ ಬೆಂಗಳೂರಲ್ಲಿ ಅವಿನಯ ರೋಡ್ ಗೊತ್ತಲ್ಲ? ಅದೇ ಇದ್ರಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲ ಪರಿಚಯ ಅಲ್ಲವರು. ನಮ್ಮ ಸಾಯಿದುರ್ಗ ಇದೆ ನೋಡಿ. ಘಾಟಲ್ಲೆಲ್ಲ ನೀವು ಯೂಸ್ ಮಾಡ್ತೀವಿ? ಘಾಟಲ್ಲಿ ಯೂಸ್ ಮಾಡಲೇಬೇಕು. ನಾರ್ಮಲ್ ಈ ರೋಡ್ ಅಲ್ಲೆಲ್ಲ ಯೂಸ್ ಮಾಡಲ್ಲ. ಯೂಸ್ ಮಾಡಲ್ಲ. ಎಲ್ಲ ಪರಿಚಯದವ್ರೆ ನಮ್ಮ ಬಸ್ಸಿನವರು. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಗಂಟೆ ಸುಮಾರು 7 ಆಯಿತು. ನನಗೆ ಇವಾಗ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಯಾಕೆ ಹೋಗ್ಬೇಕಂತ ಹೇಳಿದರೆ, ನನ್ನ ಕಾರಿಗೆ ಕೆಲವೊಂದೆಲ್ಲ ಆಕ್ಸೆಸರೀಸ್ ತಗೊಳ್ಳಿಕ್ಕಿದೆ. ಹಾಗಾಗಿ ನಾನು JC ರೋಡಿಗೆ ಹೋಗ್ತಾ ಇದ್ದೇನೆ. ನಾನು ಇವತ್ತು ಯಾವ ಬಸ್ಸಲ್ಲಿ ಹೋಗ್ತಿದ್ದೇನೆ ಅಂತ ಹೇಳಿ ಈ ಒಂದು ಲಾಗಲ್ಲಿ ನಾನು ನಿಮಗೆ ಕ್ಯಾಬಿನ್ ರೈಡ್ ಮೂಲಕ ತೋರಿಸ್ತೇನೆ, ಆಯಿತಾ? ಇವಾಗ ನಾನು ಕ್ಲಾಸಲ್ಲಿದ್ದೇನೆ. ಈಗ ಊಟ ಮಾಡಿ ನಾನು ಇನ್ನು ಹೊರಡಬೇಕು. ನಾನಿಲ್ಲೇ ಕಾರನ್ನು ನನ್ನ ಕ್ಲಾಸಿನ ಮುಂದ್ಗಡೆ ಪಾರ್ಕ್ ಮಾಡಿ ಹೋಗಬೇಕು. ಬಸ್ಸು 9:10ಕ್ಕೆ. ನನಗೆ ಈ ಬಸ್ಸಲ್ಲಿ ಕ್ಯಾಬಿನ್ ರೈಡ್ ಯಾವ ಥರ ಇರುತ್ತೆ ಅಂತ ನಾನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ನಾನು ತೋರಿಸ್ಲಿಕ್ಕೆ ಇದ್ದೇನೆ. ಬನ್ನಿ. ನನ್ನ ಕಾರನ್ನು ನನ್ನ ಕ್ಲಾಸಿನ ಮುಂದ್ಗಡೆ ಇಟ್ಟು ನಾನು ಇವಾಗ ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೇನೆ. ನೋಡಿ, ಇದೆಲ್ಲ ಬೆಂಗಳೂರಿಗೆ ಹೋಗುವಂಥ ಬಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದೆ. ನೋಡಿ, ಇದು ತ್ರಿವೇಣಿ ಸರ್ಕಲ್, ಇದು ನೋಡಿ ಏರೋ ಬಸ್. ಎಲ್ಲ ಪರಿಚಯದವರೇ ಸಿಗ್ತಾ ಇದ್ದಾರೆ ನಮಗೆ. ಅವರು ಸಹ ಹಾರ್ನೆಲ್ಲ ಹಾಕ್ಕೊಂಡು ಹೋದ್ರು. ನೋಡಿ, ಮುಂದ್ಗಡೆ ಸೀ ಬರ್ಡ್ ಅಂತ ಬರ್ತಾ ಇದೆ ನೋಡಿ. ಅದರಲ್ಲಿ ಮೋಸ್ಟ್ಲಿ ಸಂಜು ಅವರು ಇರ್ಬೋದು. ನೋಡಿ ನೋಡಿ, ಅವರೇ ಲೈಟ್ ಹಾಕ್ಕೊಂಡು ಹೋದ್ರು ನೋಡಿ, ಪಾಸಾರ್ ಹೊಡ್ಕೊಂಡು ಹೋದ್ರು ನೋಡಿ. ಇದು ತ್ರಿವೇಣಿ ಸರ್ಕಲಿಂದ ಸ್ವಲ್ಪ ಮುಂದೆ ಬರಬೇಕಾದ್ರೆ ಇದು KSRTC, ಓಲ್ಡು KSRTC ಅಂತ ಹೇಳ್ತಾರೆ. ಮುಂಚೆ KSRTC ಬಸ್ ಸ್ಟ್ಯಾಂಡ್ ಎಲ್ಲ ಇಲ್ಲೇ ಇದ್ದದ್ದು ನೋಡಿ. ಇಲ್ಲೆಲ್ಲ ವಿಶಾಲ್ ಅವರ ಆಫೀಸ್ ನೋಡಿ. ಇಲ್ಲಿ ವಿಶಾಲ್, ನವದುರ್ಗ ಎಲ್ಲ ಇಲ್ಲಿ ಇರುತ್ತೆ. ಹಾಗೇನೆ ನಡೀತಾ ಹೋಗ್ತಾ ಇದೆ ನಂದು ವಾಕಿಂಗ್, ಆಯಿತಾ? ನೋಡಿ, ಇದು ಓಲ್ಡ್ ಸುಗಮ ಬಸ್ ನೋಡಿ. ಎಲ್ಲ ಪರಿಚಯದವ್ರೆ ನಮ್ಮ ಬಸ್ಸಿನವರು. ಇವಾಗ ನೀವು ನೋಡಿದ್ರಿ, ಒಂದು 5 ಬಸ್ ಹೋಯ್ತು. 5 ಬಸ್ಸಿನವರು ಸಹ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಇದು ಸುಗಮ ರೂಟ್ ನಂಬರ್ 50. ಅವರು ಸಹ ನೋಡಿದ್ರು. ಶ್ರೀದುರ್ಗ, ದುರ್ಗಾಂಬ. ನೋಡಿ, ಇದುವೇ ನಮ್ಮ ಸರ್ವಿಸ್ ಬಸ್ಸು ನಿಲ್ದಾಣ. ಎಲ್ಲ ಇಲ್ಲೇ ಬಸ್ ಬರುದು, ಈ ಬೆಂಗಳೂರಿಗೆಲ್ಲ ಹೋಗುದು ಅಂತ. ಸುಗಮ ಇದೆ, ಶ್ರೀದುರ್ಗ ಇದೆ, ಸಂದೇಶ ಇದೆ. ಇದೆಲ್ಲ ಸುಗಮ. ನಮ್ಮ ಸಾಯಿದುರ್ಗ ಇದೆ ನೋಡಿ. ಅಯ್ಯೋ,
ಕಂಸ. ನೋಡಿ ಇವಾಗ ನಮ್ಮ ಗಾಡಿ ಹೊರಟಿದೆ, ಜಸ್ಟ್ ಹೊರಟದಷ್ಟೇ ನಾವು. ಇಲ್ಲಿ ಸ್ವಲ್ಪ ಕ್ಯಾಬಿನ್ ಲೈಟ್ ಆಗ್ಬೋದಾ? Yes. ನಿಮ್ಮನ್ನೆಲ್ಲ ನೋಡ್ಬೇಕಲ್ಲ ಮತ್ತೆ. ಸರ್ ನಿಮ್ಮ ಹೆಸರೇನು? ಮ್ಯಾಥ್ಯೂ. ಎಲ್ಲಿ ಊರು ನಿಮ್ದು? ಕುಂದಾಪುರ. ಎಸ್, ನಮ್ಮ ಮ್ಯಾಥ್ಯೂ ಅಣ್ಣನ್ನು ಯಾರೆಲ್ಲ ನೋಡಿದ್ದೀರಾ ಎಲ್ರು ಒಂದೊಂದು ಕಮೆಂಟ್ ಮಾಡಿ ಆಯ್ತಾ. ಈ ಬಸ್ಸಲ್ಲಿ ಯಾರೆಲ್ಲ ಹೋಗಿದ್ದೀರಾ ಪ್ರತಿಯೊಬ್ರು ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಪ್ರವೀಣ್. ಎಲ್ಲಿ ಊರು ನಿಮ್ದು? ಬಂಟ್ವಾಳ. ಹಾ, ಬಂಟ್ವಾಳದ್ದು ನಮ್ಮ ಪ್ರವೀಣ್ ಅಣ್ಣ ಇದ್ದಾರೆ. ತುಂಬಾ ಟೈಮ್ ಇಂದ ಹೇಳ್ತಾ ಇದ್ರು ಒಂದು ಕಲ್ಪ ಬಸ್ಸಿನ ಒಂದು ರಿವ್ಯೂ ಮಾಡಿ, ಯಾವ ತರ ಇರುತ್ತೆ ಜರ್ನಿ, ಯಾವ ತರ ಇರುತ್ತೆ, ಹಾಗೇನೆ ಡ್ರೈವರ್ ಎಕ್ಸ್ಪೀರಿಯನ್ಸ್ ಅನ್ನೆಲ್ಲ ಹೇಳಿ ಅಂತ ಒಂದು ತುಂಬಾ ದಿವಸದಿಂದ ಒಂದು ಕಮೆಂಟ್ ಬರ್ತಿತ್ತು. ಹಾಗಾಗಿ ಇವತ್ತು ನಾನು ಮ್ಯಾಥ್ಯೂ ಅಣ್ಣನೊಟ್ಟಿಗೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ನೋಡಿ, ಭಾರತ್ ಬೆನ್ಸ್ ಟ್ಯಾಕ್ಸಿ ಮೇಲೆ ಬಿಲ್ಡ್ ಆಗಿರುವಂತಹ ಗಾಡಿ ನೋಡಿದೆ. ಇದು ಹೊಸ ಗಾಡಿ ಅಲ್ಲ ಸರ್? ಎಷ್ಟು? ಹಾ, ಮ್ಯಾಥ್ಯೂ ಅಣ್ಣ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಸರ್ ನಿಮ್ಗೆ? ನಮ್ದು 88 ಲೈಸೆನ್ಸ್ ಮಾಡಿದ್ದು. ಒಬ್ಬ 88ರಲ್ಲಿ ಯಾವ್ದೆಲ್ಲ But ಆಮೇಲೆ ಮುಂಚೆಲ್ಲ ಕಾರ್ ಓಡಿಸ್ತಾ ಇದ್ವಿ, ಕಾರು ಟಿಟಿ. ಓಕೆ. ಆಮೇಲೆ 93 ಅಲ್ಲಿ ದುರ್ಗಮ್ಮ ಬಸ್ ಬಂದ್ವಿ, ಅಲ್ಲಿ ಒಂದು 7-8 ವರ್ಷ ಮಾಡಿದ್ವಿ. ಓಕೆ. ಆಮೇಲೆ SRS ಮಾಡಿದ್ವಿ ಅಲ್ಲಿ 7 ವರ್ಷ. ಆಲ್ಮೋಸ್ಟ್ ಎಲ್ಲ ಮಾಡಿದ್ರಿ ಹಾಗಾದ್ರೆ. ಇದೀಗ ಬಂದು ಫೆಬ್ರವರಿ ಬಂದಿದ್ದೆ. ಓಕೆ. ಫಸ್ಟ್ ಬಸ್ ಯಾವ್ದು ಮಾಡಿದ್ರಿ? ಫಸ್ಟ್ ದುರ್ಗಮ್ಮ. ದುರ್ಗಮ್ಮ ಫಸ್ಟ್ ನಿಮ್ದು, ಕಾರ್ ನಂತರ ಫಸ್ಟ್ ಹಾ, ದುರ್ಗಮ್ಮ. ದುರ್ಗಮ್ಮ. ಆಮೇಲೆ ಬೆಂಗಳೂರಲ್ಲಿ ಲೋಕಲ್ ಮಾಡಿದ್ವಿ, ನ್ಯಾಷನಲ್. ಓಕೆ. ಮೈಕೋ ಫ್ಯಾಕ್ಟರಿ ಇದೆ ಅಲ್ಲ, ಅಲ್ಲೊಂದೆರಡು ವರ್ಷ ಮಾಡಿದ್ವಿ. ದುರ್ಗಮ್ಮ ಫಸ್ಟ್ ಗಾಡಿ ಯಾವ್ದು ನೀವು? ಲೈಲ್ಯಾಂಡ್ BS2 BS3? BS3. ಇವಾಗೆಲ್ಲ ಬೆನ್ಸ್ ಐಶರ್ ಎಲ್ಲ ಇದೆ. ಇದು ಬೆನ್ಸ್ ಅಲ್ಲ, ಹೇಗೆ ಇದು ಒಳ್ಳೆ ಕಾರ್ ಓಡಿಸ್ದಂಗೆ ಇರ್ತದೆ. ಕಾರಿಗೆ ಹೋದಾಗೆ. ನಾವು ವಲೋನ್ ಓಡಿಸಿದ್ವಿ 2 ವರ್ಷ 3 ವರ್ಷ. ವೋಲ್ವೋ ಲೈಸೆನ್ಸ್ ಕೂಡ ಇದೆ. ವಲೋ ಲೈಸೆನ್ಸ್ ಇದೆ. ಅದು ಓಡಿಸಿದ್ರೆ ಸ್ವಲ್ಪ ಫ್ರೀ ಇದ್ದಂಗಿದೆ, ಅಲ್ವಾ? ಕಾರ್ ಓಡಿಸ್ದಂಗೆ ಇರ್ತದೆ. ಕಾರ್ ಓಡಿಸಾಗಿರುತ್ತೆ. ಸ್ವಲ್ಪ ಕಟ್ಟಿಂಗ್ ಇಲ್ಲ, ಲಾಂಗ್ ಕಟ್ಟಿಂಗ್. ಹೌದು, 13.5 ಮೀಟರ್ ಅಲ್ಲ? ಹೌದು, 13.5. ಯಾವ್ದೆಲ್ಲ ರೂಟ್ ಮಾಡಿದ್ರ ಸರ್ ಹೆಚ್ಚಾಗಿ? ನಾವು ಬೆಂಗಳೂರು ಕುಂದಾಪುರ ಜಾಸ್ತಿ. ಆಮೇಲೆ ಗೋವಾ ಬೆಂಗಳೂರು, ಆಮೇಲೆ ಬೆಂಗಳೂರು ಬಾಂಬೆ. ಅದೇನು ಜಾಸ್ತಿ ಇಲ್ಲ, ಅದೊಂದು 4 ತಿಂಗಳಷ್ಟು ಇದೇ ಜಾಸ್ತಿ. ಇದೊಂದು ಪ್ರಾಪರ್ ಬಂದು ಕುಂದಾಪುರ. ಮನೆಗೆ ಹೋದಾಗ ಮನೆಗೆ ಹೋಗಿ ಮುಂಚಿನ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲೇ ಇದ್ದಿದ್ದು. ಆಮೇಲೆ ಲಾಕ್ಡೌನ್ ಟೈಮ್ ಅಲ್ಲಿ ಇಲ್ಲಿ ಬಂದಿದ್ದು. ನಮ್ಮೂರು ನಮಗೆ ಚೆಂದ ಅದು ಹಾಗೆ ಅಲ್ವಾ? ನೋಡಿ, ಇದು ನಮ್ಮ ಉಡುಪಿಯ ಸ್ವಾಗತ ಗೋಪುರ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಮ್ಮ ಉಡುಪಿಯ ಮೇನ್ ಇದು ಎಂಟ್ರೆನ್ಸ್ ನೋಡಿ. ಶ್ರೀ ಗಣೇಶ್ ಬಸ್ ಹೋಗ್ತಾ ಇದೆ ಆ ಕಡೆ. ಇವಾಗ ಇದು ಡೋರ್ ಎಲ್ಲ ತೆಗಿಲಿಕ್ಕೆ ರೂಲ್ಸ್ ಅಲ್ಲ ಸರ್? ಇದು ಹೌದೌದು, ಎಲ್ಲ ತೆಗಿಲೇಬೇಕು ಅಲ್ವಾ? RTO ರೂಲ್ಸ್. ಅದು ಡಿಸ್ಟರ್ಬೆನ್ಸ್ ಏನಾಗಲ್ವಾ? AC ಎಲ್ಲ ಏನಿದಿಲ್ಲ ಅಲ್ಲ?
ಹಾಗೇನೆ ನೋಡ್ಬೋದು ನೋಡಿ, ಇಲ್ಲಿ ವಾಶ್ರೂಮ್ ಕೂಡ ಇದೆ ನೋಡಿ. ಆನ್ ಬೋರ್ಡ್ ವಾಶ್ರೂಮ್ ಕೂಡ ಇದೆ ನೋಡಿ. ಕಾರ್ ಓಡಿಸ್ತಿರುವಾಗ ಬಸ್ಸಲ್ಲಿ ಬರ್ಬೇಕಂತ ಏನಾದ್ರು ನಿಮ್ದು ಪ್ಲಾನ್ ಇತ್ತಾ? ನಮ್ ಫ್ರೆಂಡ್ಸ್ ಎಲ್ಲ ಬಸ್ ಓಡಿಸ್ತಾ ಇದ್ರು. ಓಕೆ. ಆಮೇಲೆ ನಾವು ಅವಾಗ ಅದನ್ನ ನೋಡಿ ನೋಡಿ ನಿಮ್ಗೆ ಬಸ್ ಓಡಿಸ್ಬೇಕಂತ. ಈ ಭಾರತ್ ಬೆನ್ಸ್ ಅಲ್ಲಿ ನಮ್ಗೆ ಟೈರ್ಡ್ ಎಲ್ಲ ಆಗಲ್ಲ ಅಷ್ಟು. ಇಲ್ಲ ಟೈರ್ಡ್ ಆಗಲ್ಲ, ತುಂಬಾ ಫ್ರೀ ಇರುತ್ತೆ. ಆಟೋಮೆಟಿಕ್ ಎಲ್ಲ ಇಷ್ಟು ನೋಡಿ, ಇದು ಬಟನ್ ನಮಗಿದ್ರೆ ಇದು ಕ್ರೂಸ್ ಕಂಟ್ರೋಲ್. ಆಮೇಲೆ ಇದು ಬ್ರೇಕ್, ಇದು ಕೈಯಲ್ಲೂ ಇದೆ ಬ್ರೇಕ್, ರಿಟರ್ನ್ ಬ್ರೇಕ್. ಎಮರ್ಜೆನ್ಸಿಗೆಲ್ಲ ಒಳ್ಳೇದಲ್ಲ? ಎಮರ್ಜೆನ್ಸಿ ಒಳ್ಳೇದು. ಘಾಟಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಓಕೆ. ಘಾಟಲ್ಲೆಲ್ಲ ನೀವು ಯೂಸ್ ಮಾಡ್ತೀರಾ? ಘಾಟಲ್ಲಿ ಯೂಸ್ ಮಾಡಲೇಬೇಕು. ನಾರ್ಮಲ್ ಈ ರೋಡ್ ಅಲ್ಲೆಲ್ಲ ಯೂಸ್ ಮಾಡಲ್ಲ? ಈ ರೋಡ್ ಮಾಡಲ್ಲ, ಬೇಕಾಗಿಲ್ಲ. ಅಂದ್ರೆ ಸ್ವಲ್ಪ ಡೌನ್ ಗೀನ್ ಇದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಸ್ಟೇಷನ್ ಇದ್ದು ಬ್ರೇಕ್ ಮೇಲೆ ಕಾಲ್ ಇಡಲ್ಲ. ಓಕೆ. ಎಮರ್ಜೆನ್ಸಿ ಇದ್ರೆ ಮಾತ್ರ ಬ್ರೇಕ್ ಮೇಲೆ ಕಾಲ್ ಇಡ್ತೀವಿ. ಈ ಮಳೆದ ಟೈಮಿಗೆಲ್ಲ ಸ್ವಲ್ಪ ಲೇಟ್ ಆಗ್ತದೆ. ಮಳೆ ಬ್ಲಾಕ್ ಆಗ್ತದೆ ತುಂಬಾ? ಬ್ಲಾಕ್ ಆಗ್ತದೆ. ಇಲ್ಲ, ಮುಂಚೆ ಘಾಟ್ ಸೇರಿ ಇರಲಿಲ್ಲ. ಓಕೆ. ಇವಾಗ ತೋಡಿಗಲ್ ಹತ್ರ ಇವಾಗೆಲ್ಲ ಹೆಚ್ಚು ಅಂತ ಹೇಳಿದ್ರೆ ಎಷ್ಟು ವರ್ಷ, ಎಷ್ಟು ಟೈಮ್ ನಿಂತಿದ್ರೆ ನೀವು ಜಾಸ್ತಿ ಅಂತ ಬ್ಲಾಕ್ ಆಗಿ? ಮಧ್ಯಾಹ್ನವರೆಗೂ ಇದ್ದೀವಿ. ಮಧ್ಯಾಹ್ನದವರೆಗೂ ಇದೆ. ಬ್ಲಾಕ್ ಅಂದ್ರೆ ಮರ ಗಿರ ಬಿದ್ದು ಅದಾಗ್ತದೆ ಅದು. ರಾತ್ರಿ ಹೋದವರು ಮಧ್ಯಾಹ್ನ ತನಕ. ಇದು ಯಾವಾಗ, ಎಷ್ಟು ಟೈಮ್? ಆಯ್ತು, ಸುಮಾರು ವರ್ಷ ಆಯ್ತು ಅದು. ದುರ್ಗಮ್ಮದಲ್ಲಿ. ದುರ್ಗಮ್ಮದಲ್ಲಿ. ಆಮೇಲೆ ಒಂದ್ ದಿವಸ ಅವಾಗ ಡಬಲ್ ಡ್ರೈವರ್ ಇದ್ರು. ಓಕೆ. ಮುಂಚೆ ಎಲ್ಲ ಡಬಲ್ ಡ್ರೈವರ್ ಇದ್ರು. ಡಬಲ್ ಡ್ರೈವರ್ ಆಗ ಸಿಂಗಲ್ ರೋಡ್ ಇತ್ತಲ್ಲ, ರೋಡ್ ಸಿಂಗಲ್ ಇತ್ತು. ಅವಾಗ ಟ್ರಾಫಿಕ್ ಅಷ್ಟೊಂದು ಇರ್ಲಿಲ್ಲ. ಇವಾಗ ಟ್ರಾಫಿಕ್ ಹೆವಿ ಇದೆ. ನಾವು ಚಂದಾಪುರದಿಂದ ನೆಲಮಂಗಲ ಬರ್ಬೇಕಂದ್ರೆ ಆಗ್ತದೆ ಟೈಮ್. ಚಂದಾಪುರದಿಂದ ಒಂದು ನೆಲಮಂಗಲ ಬರ್ಬೇಕಾದ್ರೆ ಹಬ್ಬ ಅಂತ ಹೇಳಿದ್ರೆ ಈ ಹಬ್ಬ ಟೈಮ್ ಅಲ್ಲಿ ಎಷ್ಟು ಟೈಮ್ ತಗೊಳ್ತದೆ? 3 ಗಂಟೆ ತಗೊಳ್ತದೆ. 3 ಗಂಟೆ? ಇಲ್ಲಾದ್ರೆ ನಾರ್ಮಲ್ ಆದ್ರೆ ಎಷ್ಟು ಗಂಟೆ ಒಳಗೆ? ನಮ್ಗೆ ಎಷ್ಟು 3 ಅವರ್ ಅಂತ ಹೇಳಿದ್ರೆ ಇಲ್ಲಿ 3 ಅವರ್ಗೆ ನಾವು ಪರ್ ಅವರ್ 80 ಕಿಲೋಮೀಟರ್, 70-80 ಕಿಲೋಮೀಟರ್. ಅಲ್ಲೇ ಒಂದು ಎಷ್ಟು 10-25 ಕಿಲೋಮೀಟರ್ ಅಲ್ಲಿಂದ 50 ಕಿಲೋಮೀಟರ್ ಆಗುತ್ತೆ. ಬಟ್ ಟೈಮಲ್ಲಿ ಬಿಟ್ಟರೆ ಫ್ರೀ ಇರ್ತದೆ. ಪರ್ಲೇಜಿ ಟೋಲ್ ಬಿಟ್ಟರೆ ಫ್ರೀ ಇರ್ತದೆ. ಈ ಸ್ಯಾಟರ್ಡೆ ಫ್ರೈಡೆ ಎಲ್ಲ ರಶ್ ಇರುತ್ತೆ? ರಶ್ ಇರ್ತದೆ. ಮತ್ತೆ ಫ್ರೈಡೆ ಜಾಸ್ತಿ. ಫ್ರೈಡೆ ಎಲ್ಲ ನಿನ್ನೆ ಎಷ್ಟು ಇಲ್ಲಿ ಬರುವಾಗ, ನೆಲಮಂಗಲ ಬರುವಾಗ 4 ಅವರ್ಸ್ ತಗೊಂಡಿದ್ದೆ. 4 ಅವರ್ಸ್ ನಿನ್ನೆ. ಹಾಗಾದ್ರೆ ಈ ದೀಪಾವಳಿ, ಕ್ರಿಸ್ಮಸ್ ದಿವಸ ಇನ್ನೂ ಜಾಸ್ತಿ. 3 ದಿವಸ ರಜಾ ಸಿಕ್ಬಿಟ್ರೆ ಸಾಕು, ಫುಲ್ ಹೆವಿ ರಶ್ ಆಗ್ತದೆ. ಈ ಕಾರವ್ರು ಬೇರೆ ಇರ್ತಾರೆ ಅಲ್ವಾ? ಮುಂಚೆ ಎಲ್ಲ 10 ಮೀಟರ್ ಗಾಡಿ ಎಲ್ಲ ಇತ್ತಲ್ಲ, ಇವಾಗೆಲ್ಲ 13.5. ಈ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಹೇಗೆ? ಕಟ್ಟಿಂಗ್ ಲಾಂಗ್ ಹೊಡಿಬೇಕು. ಇದು ಗಾಡಿ ಅಲ್ಲ, ಲಾಂಗ್ ಹೊಡಿಬೇಕು. ಅದು ಸ್ವಲ್ಪ ಅಷ್ಟು ಲಾಂಗ್ ಏನಿಲ್ಲ, ಇದು ಫುಲ್ ಲಾಂಗ್ ಹೊಡಿಬೇಕು ಎಲ್ಲ ಕಟ್ಟಿಂಗ್. ಈ ಕಡೆ ಚಾರ್ಮಾಡಿ ಮೇಲೆ ಗಾಡಿ ಹೋಗಲ್ವಾ ಸರ್? ಬಸ್ ಇದು ಹೋಗಲ್ಲ. 10 ಮೀಟರ್ ಗಾಡಿ ಹೋಗುತ್ತಾ? ಹೆಚ್ಚಾಗತ್ತೆ ಇಲ್ಲ ಕಡೆ. 10 ಮೀಟರ್ ಹೋಗ್ತದೆ. ಈಗ್ಲೂ ಹೋಗುತ್ತಾ 10 ಮೀಟರ್? ಈಗ್ಲೂ ಹೋಗ್ತದೆ, ಬಟ್ ಜಾಸ್ತಿ ಅಲೋ ಇಲ್ಲ ಅದಕ್ಕೆ. ಪ್ರೈವೇಟ್ ಬಸ್ಸಿಗೆ ಇಲ್ಲ, ಬಸ್ಸಿಗೆ ಜಾಸ್ತಿ ಇಲ್ಲ. ಗೌರ್ಮೆಂಟ್ ಬಸ್ಗಳಿಗೆಲ್ಲ ಇದೆ.
ಪ್ರೈವೇಟ್ ಒಂದು ಇಷ್ಟಂತ ಹೇಳಿರ್ತಾರಲ್ಲ ಅದಕ್ಕೆ ಮಾತ್ರ ಅಂದ್ರೆ ಟಚ್ ಆಗುತ್ತೆ ಟಚ್ ಆಗುತ್ತೆ. ಹಿಂದ್ಗಡೆ. ಘಾಟ್ ಫುಲ್ ಟರ್ನ್ ಇದೆ ಓಕೆ ಓಕೆ. ಅದು ತುಂಬಾ ಡೇಂಜರ್ ಟರ್ನ್ ಅಲ್ಲ ಅದು? ಡೇಂಜರ್ ಟರ್ನ್ ಅಲ್ಲ ಆದ್ರಿಂದ ನಮ್ಗೆ ಘಾಟ್ ಬ್ಲಾಕ್ ಆದ್ರೆ ಮಡಿಕೇರಿಯಿಂದ ನಾವು ಸಮರ್ಥ ಇಲ್ಲಿ ಸಿಮೆಂಟ್ ರೋಡ್ ಮಾಡುವಾಗ್ಲೂ ಅಷ್ಟೇ ಓಕೆ. ಮಡಿಕೇರಿಯಿಂದ ಹೋಗಿದ್ವಿ ಒಂದು 6 ತಿಂಗಳು. ಮಡಿಕೇರಿಯಿಂದ ನಾವು ಇವಾಗ ಬೆಂಗಳೂರಿಗೆ ಹೋದ್ರೆ ಎಷ್ಟು ಕಿಲೋಮೀಟರ್ ಜಾಸ್ತಿ ಆಗುತ್ತೆ? ಅದೊಂದು 100 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. 120 ಓ 100. ಜಾಸ್ತಿ ಆಗುತ್ತೆ. ಓ 100 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ಅದಷ್ಟು ಜಾಸ್ತಿ. ಈ ಕಡೆ ಬ್ಲಾಕ್ ಎಲ್ಲ ಆದ್ರೆ ನಾವು ಆ ಕಡೆಯಿಂದ ಆ ಕಡೆಯಿಂದ ಹೋಗ್ಬೇಕು. ಗ್ಯಾಸ್ ಟ್ಯಾಂಕರ್ ಮುಂಚೆ ಎಲ್ಲ ಗ್ಯಾಸ್ ಟ್ಯಾಂಕರ್ ಪಲ್ಟಿ ಆಗೋದು ಜಾಸ್ತಿ ಮುಂಚೆ ಇತ್ತು. ಜಾಸ್ತಿ ಅಲ್ಲ? ಜಾಸ್ತಿ ಇತ್ತು. ಆಮೇಲೆ ಅವ್ರಿಗೆ ನೈಟ್ ಜರ್ನಿ ಮಾಡಕ್ ಬಿಡ್ಲಿಲ್ಲ. ಆಮೇಲೆ ಅವ್ರಿಗೆ ಓಕೆ. ಅವ್ರಿಗೆ ಜಾಸ್ತಿ ಇತ್ತು. ಮುಂಚೆ ಎಲ್ಲ ಜಾಸ್ತಿ ಗ್ಯಾಸ್ ಟ್ಯಾಂಕರ್. ಇವಾಗ ಏನಿಲ್ಲ. ಇವಾಗ ಏನಿಲ್ಲ. ಇವಾಗ ಅವರಿಗೆ ರೋಡ್ ಚೆನ್ನಾಗಿದೆ. ಏನ್ ಕಿರಿಕಿರಿ ಇಲ್ಲ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ಮೇಲೆ ನಮ್ ದಕ್ಷಿಣ ಕನ್ನಡ ರೋಡ್ ಚೆನ್ನಾಗಿದೆ. ಅಲ್ವಾ? ಹೌದು ನಿಜವಾಗ್ಲೂ. ಬಹಳ ಪ್ಯಾಸೆಂಜರ್ಗೆ ಬಹಳ ತೊಂದರೆ ಆಗ್ತಾ ಇತ್ತು. ತುಂಬಾ ತೊಂದ್ರೆ. ಒಬ್ಬರು ಮದ್ವೆಗೆ ಹೋಗೋರು, ಒಬ್ರು ಇಂಟರ್ವ್ಯೂ ಇರ್ತದೆ, ಒಂದು ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಟೈಮ್ ಎಲ್ಲ ಆಚೆ ಈಚೆ ಆದ್ರೆ ಬಟ್ ಅವರು ಏನ್ ಮಾಡ್ರು ಇದೇ ಮಾಡ್ತೀವಿ. ಆಮೇಲೆ ನಾವು ಬೆಂಗಳೂರು ಸಿಟಿ ಹೋಗ್ಬೇಕಕ್ಕೆ ಟ್ರಾಫಿಕ್. ಆಮೇಲೆ ನಾವು 7-8 ಗಂಟೆ ಒಳಗಡೆ ತಲುಪಿಟ್ರೆ ಸಾಕು, ಪರವಾಗಿಲ್ಲ. ಲೈಟ್ ಇರ್ತದೆ. ಅವಾಗ ಎಲ್ರಿಗೂ ತೊಂದ್ರೆ. ಎಲ್ಲರಿಗೂ ತೊಂದ್ರೆ, ನಮಗೂ ತೊಂದ್ರೆ. ನಮ್ಮ ಮತ್ತೆ ರಿಟರ್ನ್ ಬಿಡ್ಬೇಕು. ಮತ್ತೆ ನಮ್ಮ ಮುಂಚೆ ಎಲ್ಲ ಒಂದು ಡ್ರೈವರ್ನವ್ರು ಹೇಳ್ತಿದ್ರು, ನಮ್ಮ ಉಡುಪಿ ಮಂಗಳೂರಲ್ಲಿ ಗಾಡಿ ಓಡಿಸಿದ್ರೆ ಎಲ್ಲಿ ಸಹ ಓಡಿಸ್ಬೋದು. ಅಂದ್ರೆ ರೋಡ್ ಎಲ್ಲ ಮುಂಚೆ ನಾವು ಚಿಕ್ಕವರಿರುವಾಗ ಕಾರ್ ಓಡಿಸುವಾಗ ಬೆಂಗಳೂರಲ್ಲಿ ಅಭಿನಯ ರೋಡ್ ಗೊತ್ತಲ್ಲ, ಅಲ್ಲಿ ಓಡಿಸಿದ್ರೆ ಡ್ರೈವರ್ ಅನ್ಬಿಟ್ಟು ಅಲ್ಲಿ ಓಡಿಸಿದ್ರೆ ಪರ್ಫೆಕ್ಟ್ ಡ್ರೈವರ್ ಅನ್ಬಿಟ್ಟು. ಬಟ್ ಅಷ್ಟಿತ್ತು ಅದು, ಇಷ್ಟೇ ಚಿಕ್ಕ ರೋಡ್ ನೋಡಿದಲ್ಲ ಅಭಿನಯ ರೋಡ್. ಅಂದ್ರೆ ಹಾಗೆ ಅದೊಂದು ದೊಡ್ಡ ಚಾಲೆಂಜ್. ಆಮೇಲೆ ಇನ್ನೊಂದು ಈ ಕಡೆಯವರು ಹುಬ್ಳಿ ಬೆಳಗಾವಿ ಅವರೆಲ್ಲ ನಮ್ಮ ರೋಡ್ ಮಾಡಕ್ ಟ್ರೈ ಮಾಡಲ್ಲ. ಘಾಟಿ ಇದೆ ಅಲ್ಲ, ಅವ್ರಿಗೆ ಘಾಟಿ ಇಲ್ಲ ಅಲ್ಲ, ಆರಾಮಾಗಿ ಓಡಿಸ್ಬೋದು ಅವ್ರು. ಅಲ್ವಾ? ಆರಾಮ್ಸೆ ಅಂದ್ರೆ ಅವರಿಗೆ ಘಾಟಿ ಸಿಗುದಿಲ್ಲ. ಘಾಟಿ ಸಿಗೋದಿಲ್ಲ. ಹೌದು, ಹೋಗ್ತಾ ಇರ್ತದೆ. ಹಾಗಾದ್ರೆ ಮಡಿಕೇರಿಯಾಗಿ ಸಹ ಹೋಗಿದ್ದೀರಾ ನೀವು? ಮಡಿಕೇರಿ ಹೋಗಿದ್ದೀವಿ. ಮೊನ್ನೆ ರೀಸೆಂಟ್ ಆಗಿ ಬ್ಲಾಕ್ ಆಗಿತ್ತ, ಸ್ವಲ್ಪ ಗಾಡಿ ಎಲ್ಲ ಬೆಳಗ್ಗೆ ಬೇಗ ಸ್ವಲ್ಪ ಲೇಟ್ ಬರ್ತಾ ಇತ್ತು. ಆಗುತ್ತೆ, ಲಾರಿ ಗೀರಿ ಹಾಳಾದ್ರೆ ಅಪೋಸಿಟ್ ಅವರು ಬರ್ತಾರೆ, ನಾವು ಹೋಗ್ತೀವಿ ಅಂತ ಟೈಮ್ ಬ್ಲಾಕ್ ಆಗತ್ತೆ ಅಷ್ಟೇ. ಇದು ಕ್ಯಾಮ್ರಾ ಮಾತಾಡ ಬ್ಯಾಕ್ ರಿವರ್ಸ್. ಅದು ರಿವರ್ಸ್ ತೆಗಿಬೇಕಾದ್ರೆ ಮಾತ್ರ ಬರುತ್ತೆ. ಇದು ಗಾಡಿ ಲಾಕ್ ಇದೆಯಾ ಸರ್? 80 ಆ ತರ ಏನಾದ್ರು? ಇಲ್ಲ ಇಲ್ಲ, ಅದೇ 95 ಕಂಪ್ನಿ ಕೊಟ್ಟಿರ್ತಾರೆ, ಅದೇ ಇದೆ ಅಷ್ಟೇ. ಬಟ್ ನಾವು ಲಾಕ್ ತೆಗಿಲಬಹುದು, ಬಟ್ ಸಾಕು ನಮ್ಗೆ ಅಷ್ಟೇ ಸಾಕು. ಈ ರೋಡಿಗೆ ಈ ರೋಡ್ ಸಾಕು. ವೀಕ್ಷಕರೇ ನೋಡಿ, ನಾನು ನಿಮ್ಗೆ ಲಾಸ್ಟ್ ಒಂದು ಲಾಗ್ ಅಲ್ಲಿ ಹೇಳಿದ್ದೆ FDSS ಸಿಸ್ಟಮ್ ಅಂತ ಹೇಳಿದ್ರೆ. ಓ ಇದೆ ನೋಡಿ, ಇಲ್ಲಿ ಹಿಂದ್ಗಡೆ ನೋಡಿ, ಇದು ಎಲ್ಡ್ರಾ ಮಾಲ್ ಇದೆ. ಪ್ರತಿ ಒಂದು ಬಸ್ ಅಲ್ಲಿ ಸಹ ಇವಾಗ ಬೇಕೇ ಬೇಕು, ಇಲ್ಲ ಅಂತ ಹೇಳಿದ್ರೆ ಗಾಡಿ ರಿಜಿಸ್ಟ್ರೇಷನ್ ಆಗುದಿಲ್ಲ ನೋಡಿ. ಸರ್ ರಜೆಗೆ ಆಗ್ಲೇಬೇಕಲ್ಲ, ಕಂಪಲ್ಸರಿ ಅಲ್ಲ? ಹೌದು. ಮುಂಚೆ ಎಲ್ಲ ಮುಂದ್ಗಡೆ ನಿಲ್ಲಿಸಿಡ್ತಿದ್ರು, ಇವಾಗ ಸೈಡಿಗೆ ಇಟ್ಟಿದ್ದಾರೆ ನೋಡಿ. ಎಲ್ಲ ಬಸ್ ನೋಡಿ ಸ್ಟ್ರೈಟ್ ನಿಂತ್ಕೊಂಡಿದೆ, ಒಂದಕ್ಕೊಂದಾಗಿ. ಬಟ್ ನಮ್ಮ ಬಸ್ ಎಲ್ಲಿದೆ ಗೊತ್ತಾ ನೋಡಿ, ಇದು ಸುಗಮ ಬಸ್ ನೋಡಿ. ಸುಗಮಕ್ಕಿಂತ ಮುಂದೆ ಒಂದು ದುರ್ಗಂಬ ಇದೆ ನೋಡಿ. ಇಲ್ಲಿ 1-2 ಬಸ್ ಇದೆ, ಒಂದು ಬಸ್ ಹೋಯ್ತು. ಇದು ಕುಂದಾಪುರದಿಂದ ಬಂದಿರುವಂತಹ ಗಾಡಿ, ದುರ್ಗಂಬ ಮೋಟಾರ್ಸ್
ಅದರ ಮುಂದ್ಗಡೆ SRS ಇತ್ತು, ಅದು ಹೋಯಿತು. ನಡೀತಾ ಬರ್ತಾ ಇದ್ದೀನಿ. ನೀವು ಗಮನಿಸಿ, ಈ ಬಸ್ಸಿನ ಹತ್ರ ಬರಬೇಕಾದ್ರೆ ಈ ಬಸ್ಸಿನ ಇಂಜಿನ್ ಸೌಂಡನ್ನು ನೀವು ಗಮನಿಸಿ ನೋಡಿ. ಇದು ಇವಾಗ ಅಶೋಕ್ ಲೈಲ್ಯಾಂಡ್ ನನ್ನ ಗಾಡಿ ಹಿಂದ್ಗಡೆ ಹೋದದ್ದು ಗಾಡಿ. ಇದು ಇವಾಗ ಮುಂದೆ ಇರುವಂತಹ ಗಾಡಿ ಸುಗಮ ಮಹಾವೀರ್. ಮೋಸ್ಟ್ಲಿ ಐಷರ್ ಇರ್ಬೋದು ನೋಡಿ. ಐಷರಿನ ಒಂದು ಇಂಜಿನ್ ಸೌಂಡನ್ನು ನೀವು ಗಮನಿಸಿ, ನಿಮಗೆ ಗೊತ್ತಿದ್ದರೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ನೋಡಿ. ಇದರ ಸೌಂಡ್ ನೋಡಿ. ಓಕೆ, ನೋಡಿದ್ರಲ್ಲ. ಇವಾಗ ಹೈ ಬಸ್ ಇದೆ ನೋಡಿ, ಇದು MG, ಅಫ್ಕೋರ್ಸ್ ಇದು ಭಾರತ್ ಬೆನ್ಸ್ ಜರ್ಸಿ ನೋಡಿ. ಭಾರತ್ ಬೆನ್ಸಿನ ಒಂದು ಸೌಂಡನ್ನು ನೋಡಿ, ಗಮನಿಸಿ ನೋಡಿ. ಗೊತ್ತಾ? ಇಲ್ಲಿ ನೋಡಿ, ಅದಕ್ಕಿಂತ ಮುಂದೆ ಅರ್ಜುನ ಇದೆ ನೋಡಿ. ಇದರ ಇಂಜಿನ್ ನೋಡಿ, ಇದರ ಇಂಜಿನ್ ಸೌಂಡ್ ನೋಡಿ. ನಾನು ಕೆಲವೊಂದು ಪ್ರತಿಯೊಂದು ಗಮನಿಸ್ತೇನೆ, ಆ ಇಂಜಿನ್ ಸೌಂಡ್ ಹೇಗೆ ಬರುತ್ತೆ, ಲೈಲ್ಯಾಂಡಿನ ಸೌಂಡ್ ಹೇಗೆ ಬರುತ್ತೆ, ಐಷರ್ನ ಸೌಂಡ್ ಹೇಗೆ ಬರುತ್ತೆ, ಆಟದು ಹೇಗೆ ಬರುತ್ತೆ ಅಂತ ನೋಡಿ. ಇದು ನಾನು ಬಂದಿರುವಂತಹ ಕಂಸ ಗಾಡಿ ನೋಡಿ, ಇದರ ಸೌಂಡ್ ನೋಡಿ. ಇದೆ ಎಲ್ಲ ಗಟ್ಟಿ ನಿದ್ದೆ ಮಾಡಿದ್ದಾರೆ. ASN ಎಲ್ಲ ಆನ್ ಇಡ್ತಾರೆ ಎಲ್ಲ, ಪ್ರತಿ ಬಸ್ಸಿನವರು, ಗೊತ್ತೇ ಆಗಲ್ಲ ನೋಡಿ. ನೈಟ್ ವ್ಯೂ ನೋಡಿ ನಮ್ಮ ಕಂಸ ಯಾವ ಥರ ಕಾಣಿಸುತ್ತೆ ಅಂತ. ನಮ್ಮ ಡ್ರೈವರ್ ಅಣ್ಣ ಚಾ ಕುಡಿತಾ ಇದ್ರು ಅಲ್ಲಿ. ಇದು ನಮ್ಮ ಡ್ರೈವರ್ ಕ್ಯಾಬಿನ್ ನೋಡಿ, ಇಂಜಿನ್ ಆನೇ ಇದೆ, ಎಲ್ಲ ಮಲ್ಕೊಂಡಿದ್ದಾರೆ. ಎಸ್,
ಎಸ್, ಒಂದೊಳ್ಳೆಯ ನಿದ್ದೆ ಎದ್ದ ತಕ್ಷಣ ನೋಡ್ತೇನೆ 4:45 ಇವಾಗ ನೋಡಿ ನಾವು ಬೆಂಗಳೂರು ಸಿಟಿಗೆ ನಾವು ಎಂಟ್ರಿಯನ್ನು ಕೊಟ್ಟಿದ್ದೇವೆ. ನೋಡಿ ಎಷ್ಟು ಒಳ್ಳೆಯ ನಿದ್ದೆ ಅಂತ ಹೇಳಿದರೆ ನೀವು ನಂಬ್ತೀರಾ ಬಿಡ್ತೀರಾ. ಗಾರ್ಡ್ ಸೆಕ್ಷನಲ್ಲಿ ನಾನು ಒಂದು ಸ್ವಲ್ಪ ಕ್ಲಿಪ್ಪನ್ನು ನಿಮಗೆ ನಾನು ಹಾಕಿ ನಂತರ ನಾನು ಸ್ವಲ್ಪ ಡಬಲ್ ರೋಡಿದ್ದು ನಾನು ಲಾಗ್ ಮಾಡಬೇಕಂತ ಸ್ವಲ್ಪ ಹೋಗಿ ಮಲ್ಕೊಂಡೆ ಆಯಿತಾ. ಈ ಮಲ್ಕೊಂಡ ತಕ್ಷಣ ಒಳ್ಳೆ ನಿದ್ದೆ ನನಗೆ. ನಾನು ಎದ್ದದ್ದು ಬೆಂಗಳೂರು ಸಿಟಿಗೆ ಎಂಟ್ರಿ ಆದ ತಕ್ಷಣ. ಫೈನಲಿ ನಾನು ಕಲ್ಪ ಬಸ್ಸಿನ ಬಗ್ಗೆ ಮಾತಾಡಲೇಬೇಕು, ಕಲ್ಪವಾಡಿ ಬಸ್ಸಿನ ಬಗ್ಗೆ ಮಾತಾಡಲೇಬೇಕು. ತುಂಬಾ ಕಂಫರ್ಟ್ ಇದೆ, ತುಂಬಾ ಜರ್ನಿ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ಇನ್ನೊಂದು ಏನಂತ ಹೇಳಿದರೆ, ಈ ನಮ್ಮ ಕಂಸ ಬಸ್ಸಿನ ಚಾಲಕರು ತುಂಬಾ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಚಾಲಕರು, ಹಾಗೆಯೇ ತುಂಬಾ ಒಳ್ಳೆಯ ಒಂದು ಅವ್ರದ್ದು ಸರ್ವಿಸ್ ಕೂಡ ಇದೆ. ಎಲ್ಲರ ಬಾಯಲ್ಲಿ ಸಹ ಕಂಸ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಯಂಗ್ಸ್ಟರ್, ನಮ್ಮ ಕಂಸ ಬಸ್ಸಿನ ಓನರ್, ಪಾಪ ಅವರು ಯಾವಾಗದಿಂದ ಹೇಳ್ತಾ ಇದ್ದಾರೆ, ಮದನನ್ನ ನಿಮಗೆ ಬೆಂಗಳೂರಿಗೆ ಹೋಗ್ಬೇಕಾ, ನಮ್ಮ ಬಸ್ಸಲ್ಲಿ ಬನ್ನಿ ಅಂತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಂಸದ ಮಾಲೀಕರಿಗೆ. ಕಲ್ಪದ ಒಂದು ಜರ್ನಿಯನ್ನು ಮಾಡಬೇಕಂತ ನಾನು ಯಾವತ್ತೂ ನಿಮಗೆ ನಾನು ಹೇಳ್ತಾ ಇದ್ದೆ, ಕಲ್ಪದ ಒಂದು ರಿವ್ಯೂ ಮಾಡಬೇಕು ಯಾವ ಥರ ಆಗ್ತದಂತ. ನನಗೆ ತುಂಬಾ ಖುಷಿ ಆಯಿತು, ಒಳ್ಳೆ ಕಂಫರ್ಟ್ ಇದೆ. ಕಂಸ ಬಸ್ಸಿನ ಪ್ರತಿಯೊಂದು ಚಾಲಕರು ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಾರೆ. ತುಂಬಾ ನನಗೆ ಖುಷಿಯಾಯಿತು ಈ ಒಂದು ಬಸ್ಸಲ್ಲಿ ಜರ್ನಿ ಮಾಡಿ. ಹಾಗೆಯೇ ನಿಮಗೆ ಕಂಸ ಬಸ್ಸಲ್ಲಿ ಜರ್ನಿ ಮಾಡಬೇಕಂತ ಹೇಳಿದರೆ ಇವರದ್ದು ನೋಡಿ ವೆಬ್ಸೈಟ್ ಕೊಟ್ಟಿದ್ದೇನೆ. ಈ ವೆಬ್ಸೈಟ್ ಮೂಲಕ ನಿಮಗೆ ಆನ್ಲೈನಲ್ಲಿ ಸಹ ಟಿಕೆಟ್ ಬುಕ್ ಮಾಡ್ಬೋದು, ಆಫ್ಲೈನಲ್ಲಿ ಸಹ ಬುಕ್ ಮಾಡ್ಬೋದು. ಹಾಗೆಯೇ ನೀವು ಸಹ ಈ ಒಂದು ಹೊಸ ಬ್ರ್ಯಾಂಡ್ ನ್ಯೂ ಬಸ್ಸಲ್ಲಿ ಹೋಗಿ ನನಗೆ ಜರ್ನಿಯನ್ನು ತಿಳಿಸಿ, ಚಾಲಕರು ಹೇಗಿದ್ದಾರೆ, ನಿರ್ವಾಹಕರು ಹೇಗಿದ್ದಾರೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ನಾನಿವಾಗ ಫೈನಲ್ ಆಗಿ ಮೆಜೆಸ್ಟಿಕ್ ಪಕ್ಕ ಬರ್ತಾ ಇದ್ದೇನೆ. ನೋಡಿ ಇನ್ನು ಕೇವಲ ಒಂದು 5-10 ನಿಮಿಷದಲ್ಲಿ ನಾನು ಇಳಿತೇನೆ. ಈ ಒಂದು ಕ್ಯಾಬಿನ್ ರೈಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಹಂಚ್ಕೊಳ್ಳಿ. ಇನ್ನಷ್ಟು ಒಳ್ಳೊಳ್ಳೆಯ ಕಂಟೆಂಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಹಾಗೆಯೇ ನೀವು ಮಾಡಿರುವಂತಹ ಪ್ರತಿಯೊಂದು ಮೆಸೇಜನ್ನು ನಾನು ಗಮನದಲ್ಲಿ ಇಟ್ಟುಕೊಂಡಿದ್ದೀನಿ. ಕರ್ನಾಟಕದಾದ್ಯಂತ ಪ್ರತಿಯೊಂದು ಪ್ಲೇಸಿಗೆ ಸಹ ಬಂದು ನಾನು ಅಲ್ಲಿಯ ನಿಮ್ಮ ಫೇವ್ರೇಟ್ ಆದಂಥ ಪ್ಲೇಸ್ ಹಾಗೆಯೇ ಬಸ್ಸಿನ ಒಂದು ಲಾಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆದಷ್ಟು ಬೇಗ ನಿಮ್ಮ ಊರಿಗೆ ಸಹ ನಾನು ಬರಲಿಕ್ಕೆ ರೆಡಿಯಾಗಿದ್ದೇನೆ. ಇನ್ನಷ್ಟು ಒಳ್ಳೊಳ್ಳೆಯ ಬಸ್ಸಿನ ಕಂಟೆಂಟ್ನೊಂದಿಗೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್.